ಅದರಿಂದ ಅಲ್ಹಮ್ದುಲಿಲ್ಲಾ ಈ ಕಾಲದ ತನಕ 10-11 ವರ್ಷಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸೇವಾ ಮನೋಭಾವದ ರೀತಿಯಲ್ಲಿ ಈ ಆಂಬ್ಯುಲೆನ್ಸ್ ಅನ್ನು ಸುಳ್ಯದ ರೋಗಿಗಳಿಗೆ, ಸುಳ್ಯ ತಾಲೂಕಿನಾದ್ಯಂತವಿರುವ ಎಲ್ಲ ರೋಗಿಗಳಿಗೂ ಕೂಡ ಸೇವೆ ಮಾಡಲು ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಿದ್ದಾನೆ. ಮುಂದಕ್ಕೂ ಕೂಡ 10 ವರ್ಷಗಳು ಒಂದು ಗಾಡಿ ನಿರಂತರವಾಗಿ ಓಡುತ್ತಿರುವಾಗ ಸರಿಸುಮಾರು 1 ವರ್ಷದಲ್ಲಿ 6 ಲಕ್ಷಕ್ಕಿಂತಲೂ ಹೆಚ್ಚು ಆಂಬ್ಯುಲೆನ್ಸ್ನ ಆಯಾ ವ್ಯಯ ಖರ್ಚುಗಳ ಲೆಕ್ಕ ಈಗಲೂ ಕೂಡ ನಮ್ಮ ಫೈಲ್ಗಳಲ್ಲಿ ಭದ್ರವಾಗಿದೆ. ಅಷ್ಟಕ್ಕೂ 10 ವರ್ಷಗಳಲ್ಲಿ ಗಾಡಿ ಸುಮಾರು ಓಡಿದಾಗ ಅದರಲ್ಲಿ ಹಲವು ಕೊರತೆಗಳು ಬಂದಾಗ ಹೊಸದಾಗಿ ಒಂದು ಆಂಬ್ಯುಲೆನ್ಸ್ ಅನ್ನು ಖರೀದಿಸುವ ಎನ್ನುವಂತಹ ಉದ್ದೇಶಗಳನ್ನು ನಾವು ನಮ್ಮ ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ಚರ್ಚಿಸಿ ಇವತ್ತು ಅದರ ಲೋಕಾರ್ಪಣೆಯನ್ನು ಮಾಡುತ್ತಾ ಇದ್ದೇವೆ. ನಾವು ಖರೀದಿಸಿದ ಆಂಬ್ಯುಲೆನ್ಸ್ ನಿಂದ ನಮಗೊಂದು ಮೊತ್ತ ಸಿಕ್ಕಿದಾಗ ಅದಕ್ಕೆ ಮತ್ತಷ್ಟು ಮೊತ್ತಗಳನ್ನು ಸೇರಿಸಿ ಸರಿಸುಮಾರು 7 ಲಕ್ಷಕ್ಕಿಂತಲೂ ಮಿಗಿಲಾದಂತಹ ಹಣವನ್ನು ಕೊಟ್ಟು ನಾವು ಈ ಆಂಬ್ಯುಲೆನ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇವೆ. ಹಣ ನಮ್ಮಲ್ಲಿ 7 ಲಕ್ಷ ಎಲ್ಲೂ ಕೂಡ ಕೂಡಿ ಇಟ್ಟಿರಲಿಲ್ಲ. ಬದಲಾಗಿ ನಮ್ಮನ್ನು ಸಹಾಯಿಸುವಂತಹ, ನಮಗೆ ನೆರವು ನೀಡುವಂತಹ, ನಮಗೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನೀಡುವಂತಹ ಹಲವು ರೀತಿಯಲ್ಲಿರುವಂತಹ ಉಮರಾ ನಾಯಕರು ಈ ವೇದಿಕೆಯಲ್ಲಿದ್ದಾರೆ. ಸಂಕೇಶ್ವರ ಅವರಂತಹ, ಮಜೀದ್ ಜುಹರಿ ಉಸ್ತಾದ್ರಂತಹ, ನಮ್ಮ BMA ಹಾಜಿ ಅವರಂತಹ, ನಮ್ಮ ಅಶ್ರಫ್ ರವಂತಹ ಮಾತ್ರ ಒಂದೆರಡು ಹೆಸರುಗಳನ್ನು ಹೇಳಿದ್ದೇನೆ ಎಂದು ಮಾತ್ರ. ನಮಗೆ ಬೇಕಾದಂತಹ ಈಗ ಸದ್ಯಕ್ಕೆ 7 ಲಕ್ಷದಲ್ಲಿ 4 ಲಕ್ಷಗಳಷ್ಟು ಮೊತ್ತವನ್ನು ಮಾತ್ರ ನಾವು ನೀಡಿದ್ದೇವೆ. ಇನ್ನೂ ಕೂಡ 3 ಲಕ್ಷ ನಮಗೆ ಸಾಲವಾಗಿ ನಿಲ್ಲುವಾಗ ಯಾವುದೇ ರೀತಿಯಲ್ಲಿರುವಂತಹ ಭಯ ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಕಾರಣ ನಾವು ಈ ಆಂಬ್ಯುಲೆನ್ಸ್ ಅನ್ನು ಈ ನಾಡಿಗೆ ಬೇಕಾಗಿ, ಸುಳ್ಯಕ್ಕೆ ಬೇಕಾಗಿ ಸಮರ್ಪಿಸುವುದು ಒಂದು ಸೇವಾ ಮನೋಭಾವದಿಂದ ಆಗಿರುವುದರಿಂದ ಯಾವತ್ತಿಗೂ ಕೂಡ ನಮ್ಮಿಂದ ಅದೊಂದು ಭಾರವಾಗಿ ಖಂಡಿತ ನಮ್ಮಿಂದ ಬರುವುದಿಲ್ಲ ಎನ್ನುವಂತಹ ವಿಶ್ವಾಸ ನಮ್ಮಲ್ಲಿದೆ. ಅಲ್ಲಾಹು ಎಲ್ಲ ದಾರಿಗಳನ್ನು ಸುಗಮಗೊಳಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ MB ಸದಾಶಿವ ಸರ್ ಅವರೊಂದಿಗೆ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಅವತ್ತು ಕರ್ನಾಟಕ ಯಾತ್ರೆಯ ಪ್ರಚಾರವಾಗಿ ಇದೇ ಗಾಂಧಿನಗರದ ಈ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅವರ ಭಾಷಣದಲ್ಲಿ ಅವರು 10 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಭಾಷಣದ ಕ್ಲಿಪ್ಪಿನಲ್ಲಿ ಅಂದು ಸುಲ್ತಾನುಲ್ ಉಲಮಾ AP ಉಸ್ತಾದರು ದೆಹಲಿಯ ಕುಗ್ರಾಮಗಳಲ್ಲಿ ದರಿದ್ರರಾಗಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಬ್ಲಾಂಕೆಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಂತಹ ಮಾತುಗಳು, ಅವರು 10 ವರ್ಷಗಳ ಹಿಂದೆ ಹೇಳಿದಂತಹ ಮಾತುಗಳನ್ನು ಮೆಲುಕು ಹಾಕುತ್ತಾ, ನೆನಪು ಹಾಕುತ್ತಾ, ಸರ್ ಇಂದು ಆ ದೆಹಲಿಯಲ್ಲಿ, ಪಂಜಾಬಿನಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಸುಲ್ತಾನುಲ್ ಉಲಮಾ AP ಉಸ್ತಾದರ ನೇತೃತ್ವದಲ್ಲಿ ವೆಸ್ಟ್ ಬೆಂಗಾಲಿನಲ್ಲಿ ಮಾತ್ರ 35ಕ್ಕೂ ಮಿಕ್ಕ ಸಂಸ್ಥೆಗಳು ಕಾರ್ಯಾಚರಿಸುತ್ತಾ ಇದೆ. ಅಲ್ಲಿ ಜಮ್ಮು ಕಾಶ್ಮೀರನಿಂದ ಹಿಡಿದು ಭಾರತದ ಕನ್ಯಾಕುಮಾರಿಯ ತನಕ ರಾಷ್ಟ್ರದ 30 ಜಿಲ್ಲೆಗಳಲ್ಲೂ ಕೂಡ, 30 ರಾಜ್ಯಗಳಲ್ಲೂ ಕೂಡ ಸುಲ್ತಾನುಲ್ ಉಲಮಾ AP ಉಸ್ತಾದರ ಕಾರ್ಯಚಟುವಟಿಕೆಗಳು, ಅವರ ಈ ಅನುಯಾಯಿಗಳಿಂದ ಸಕ್ರಿಯವಾದ ರೀತಿಯಲ್ಲಿ ಸೇವಾ ಮನೋಭಾವ. ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದರೆ ಫುಡ್ ಆನ್ ವೀಲ್ಸ್ ರೀತಿಯಲ್ಲಿರುವಂತಹ ಹಲವು ರೀತಿಯಲ್ಲಿರುವಂತಹ ಬಿರಿಯಾನಿ ಡಿಸ್ಟ್ರಿಬ್ಯೂಷನ್, ಬ್ಲಾಂಕೆಟ್ ಡಿಸ್ಟ್ರಿಬ್ಯೂಷನ್, ಕುಗ್ರಾಮಗಳಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಹ ವ್ಯಕ್ತಿಗಳಿಗೆ ಹಲವು ರೀತಿಯಲ್ಲಿರುವಂತಹ ಸೇವೆಗಳನ್ನು ಮಾಡುವಾಗ ನಾವು ಸುಳ್ಯದವರು ಕೂಡ MB ಸದಾಶಿವ ಸರ್ ಇವರಲ್ಲಿ ನಡೆಸುತ್ತಿರುವಂತಹ ಶಾಲೆ ಅದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಥವಾ ಗ್ರೀನ್ ವ್ಯೂ ಸ್ಕೂಲ್ ರೀತಿಯಲ್ಲಿರುವಂತಹ ಶಾಲೆಯಲ್ಲ. ನಮಗೆ ಗೊತ್ತು ಯಾವ ರೀತಿಯಲ್ಲಿರುವಂತಹ ಶಾಲೆ. SSF ನ ಧ್ವಜ ದಿನವನ್ನು, ಧಾರ್ಮಿಕವಾದ ಒಂದು ವಿದ್ಯಾರ್ಥಿ ಸಂಘಟನೆಯ ಧ್ವಜ ದಿನವನ್ನು, ಸಂಘಟನೆಯ ಸಂಸ್ಥಾಪನಾ ದಿನವನ್ನು ಒಂದು ಕಚೇರಿಯ ಮುಂಭಾಗದಲ್ಲಿ SSF ನ ಧ್ವಜವನ್ನು ಬಾನತ್ತರಕ್ಕೆ ಏರಿಸಿಕೊಂಡು ಆಚರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದು MB ಸದಾಶಿವ ಸರ್ ಅವರ ಶಾಲೆಯಲ್ಲಿ. ಅವರ ಮಕ್ಕಳಿಗೆ ಒಂದು ಹೊತ್ತಿನ ಊಟವನ್ನು ನೀಡುತ್ತಾ ಅಂಗವಿಕಲ ಆ ಪದವನ್ನು ಬಳಸಲು ನನಗೆ ಇಷ್ಟವಿಲ್ಲ. ಆದ್ದರಿಂದ ಆ ರೀತಿಯ ಶಾಲೆಯ ಹೆಸರು ಹೇಳದೆ ನಾನು ಹೇಳಿದ್ದೇನೆ. ಪ್ರೀತಿಯ ಸಹೋದರರೇ, ಈ ಸಂಘಟನೆ ಧಾರ್ಮಿಕವಾಗಿ ಕಾರ್ಯಾಚರಿಸುತ್ತಿದ್ದರೂ ಕೂಡ ಸಮೂಹದುದ್ದಕ್ಕೂ ಸಮಾಜದಲ್ಲಿ ಯಾವುದೆಲ್ಲ ರೀತಿಯಲ್ಲಿರುವಂತಹ ಸೇವೆಗಳು ಬೇಕಾಗುತ್ತದೋ ಆ ಎಲ್ಲ ಸೇವೆಗಳನ್ನು ಕೂಡ ನಮ್ಮ ಈ ವಾರ್ಡಿನ ಈ ಕಾರ್ಯಕ್ರಮಕ್ಕೆ, ಇಲ್ಲಿನ ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಂತಹ ನಮ್ಮ ವಾರ್ಡಿನ ಪಂಚಾಯತ್ ಸದಸ್ಯರಾದ ಶರೀಫ್ ರವರು
ಅವರೊಂದೊಂದು ಮಾತುಗಳನ್ನು ಹೇಳಿದರು. ಶಾಲೆಯ ಆವರಣದಲ್ಲಿ, ಮಸೀದಿಯಲ್ಲಿ, ರೋಡಲ್ಲಿ ಎಲ್ಲ ಸ್ಥಳಗಳನ್ನು ಕೂಡ SSF ನಿಂದ, SYS ನಿಂದ, KMJ ಇಂದ ಯಾವುದೇ ರೀತಿ ಯಾವ ರೀತಿಯಲ್ಲೆಲ್ಲ ಸೇವೆಗಳನ್ನು ಮಾಡಲು ಸಾಧ್ಯವಿದೆಯೋ ಈ ಕಾಲದುದ್ದಕ್ಕೂ ಆ ಎಲ್ಲ ಸೇವೆಗಳನ್ನು ಕೂಡ ಮಾಡುತ್ತಾ ಬಂದಿದ್ದೇವೆ. ಅಲ್ಲಾಹು ಎಲ್ಲವನ್ನು ಕಬೂಲ್ ಮಾಡಲಿ ಎಂದು ದುಆ ಮಾಡುತ್ತಾ, ಮುಂದಕ್ಕೂ ಕೂಡ ಈ ರಾಷ್ಟ್ರಕ್ಕೆ ಬೇಕಾಗಿ, ರಾಜ್ಯಕ್ಕೆ ಬೇಕಾಗಿ, ಪ್ರತ್ಯೇಕವಾಗಿ ಸುಳ್ಯಕ್ಕೆ ಬೇಕಾಗಿ ಯಾವ ರೀತಿಯಲ್ಲಿರುವಂತಹ ಸೇವೆಗಳು ಮಾಡಬೇಕೋ, ಮಾಡಿ ಮುಗಿಸಬೇಕೋ ಅವೆಲ್ಲವನ್ನು ಕೂಡ ಮಾಡಿ ಮುಗಿಸಲು ಈ ಸನ್ನದ್ಧ ಪಡೆ, ಯುವ ಪಡೆ, ಕರ್ನಾಟಕ ಮುಸ್ಲಿಂ ಜಮಾಅತ್ ಸುನ್ನಿ ಯುವಜನ ಸಂಘ SSF ಸಕ್ರಿಯವಾಗಿ ಮುಂದಕ್ಕೆ ನಿಲ್ಲಲಿದೆ ಎಂಬ ಭರವಸೆಯನ್ನು ನೀಡುತ್ತಾ ಇಲ್ಲಿ ಒಗ್ಗೂಡಿದಂತಹ ಸರ್ವರಿಗೂ ಮಗದೊಮ್ಮೆ ಸ್ವಾಗತಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ MB ಸದಾಶಿವ ಸರ್ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯ SSF ಅಧ್ಯಕ್ಷರಾದ, ರಾಷ್ಟ್ರೀಯ SSF ಸೆಕ್ರೆಟೇರಿಯೇಟ್ ಸದಸ್ಯರಾದ ಹಾಫಿಜ್ ಸುಫಿಯಾನ್ ಸಖಾಫಿ ಉಸ್ತಾದ್ ನಿಮ್ಮ ಮುಂದೆ